ಉಪಚುನಾವಣೆ ಮುಗಿದ ಬೆನ್ನಲ್ಲೇ ಕಾಂಗ್ರೆಸ್ ಪವರ್ ಗೇಮ್ ಶುರು ಮಾಡಿದೆ. ಕಾಂಗ್ರೆಸ್ನ 40 ಶಾಸಕರಿಂದ ದೆಹಲಿಗೆ ಪರೇಡ್ ನಡೆಸಲಾಗಿದೆ. ಹಾಗಾದ್ರೆ ಆ 40 ಶಾಸಕರು ಏನು? ಉಪಚುನಾವಣೆಯ ನಂತರ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ? ಇದೇ ಈ ಹೊತ್ತಿನ ವಿಶೇಷ. ನಾನ್ ಕಾವ್ಯ ಹೆಗಡೆ. ಉಪಚುನಾವಣೆ ಮುಗಿದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಪವರ್ ಗೇಮ್ ಶುರುವಾಗಿದೆ. ಕಾಂಗ್ರೆಸ್ನ 40 ಹಿರಿಯ ನಾಯಕರು ದೆಹಲಿಗೆ ಪರೇಡ್ ಅನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಯಾವ ಕಾರಣಕ್ಕೆ? ಸಿದ್ದರಾಮಯ್ಯ ಕುರ್ಚಿಯಿಂದ ಇಳಿಬೇಕು ಅಂತಾನಾ? ಅಲ್ಲ, ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಕೂಗು ಜೋರಾಗಿ ನಡೀತಾ ಇದೆ. ಆ ಒಂದು ಕಾರಣಕ್ಕೆ ದೆಹಲಿಗೆ ಹೊರಟಿದ್ದಾರೆ. ಸಚಿವ ಸ್ಥಾನವನ್ನ ಪಡಿಬೇಕು ಅಂತ ಹೇಳಿ ಇಂದು ಹಿರಿಯ ಶಾಸಕರು ದೆಹಲಿಯ ಫ್ಲೈಟ್ ಅನ್ನ ಏರಲಿದ್ದಾರೆ. ವರಿಷ್ಠರ ಮುಂದೆ ಹಿರಿಯರಿಂದ ಮಂತ್ರಿ ಪದವಿಗಾಗಿ ಪರೇಡ್ ಅನ್ನ ನಡೆಸಲಾಗುತ್ತೆ. 2 ರಿಂದ 3 ದಿನ ದೆಹಲಿಯಲ್ಲಿ ಇದ್ಕೊಂಡು ಹೈಕಮಾಂಡ್ ನಾಯಕರ ಜೊತೆಗೆ ಭೇಟಿಯನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಬರೀ ಇದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕ ಅಥವಾ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವಂತಹ ವಿಚಾರಕ್ಕ ಅನ್ನೋದು ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಲಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ. ಸಾಧ್ಯವಾದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಂತ್ರಿ ಪದವಿಗಿಟ್ಟಿಸಿಕೊಳ್ಳಲಿಕ್ಕೆ ರಣತಂತ್ರವನ್ನ ಹಿಡಿತಾ ಇದ್ದಾರಂತೆ. ಹಿರಿಯ ದೆಹಲಿ ಪರೇಡ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಿರಿಯರ ದೆಹಲಿ ಪರೇಡ್ ಪ್ಲಾನ್ ಏನು ಅಂತ ನೋಡೋದಾದ್ರೆ, ಉಪಚುನಾವಣೆ ಮುಗ್ದೋಯ್ತು, ಸರ್ಕಾರಕ್ಕೆ 3 ವರ್ಷ ತುಂಬಿತು, ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ವರಿಷ್ಠರೇ 2.5 ಅಂದ್ರೆ 2.5 ವರ್ಷ ಆದ್ಮೇಲೆ ಸಂಪುಟ ಪುನರ್ರಚನೆ ಅಂತ ಸುಳಿವನ್ನ ಕೊಡ್ತಾ ಇದ್ರು. ಅದರಂತೆ ಆಗ್ಲಿ ಅಂತ ಹೇಳಿ ಒತ್ತಡವನ್ನ ಹೇರಲಿದ್ದಾರೆ. ನಾಯಕತ್ವ ಗೊಂದಲದ ಮಧ್ಯೆ ಸಂಪುಟ ಪುನರ್ರಚನೆಯ ದಾಳ ಉರುಳಿಸಿ ಸಿಎಂ ಕುರ್ಚಿ ಸೇಫ್ ಮಾಡಿಕೊಳ್ಳುವಂತಹ ರಣತಂತ್ರಗಾರಿಕೆ ಸಿದ್ದರಾಮಯ್ಯ ಅವರದು. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಒಪ್ಪಿಕೊಂಡ್ರೆ ಮತ್ತಷ್ಟು ದಿನ ಕುರ್ಚಿ ಕದನಕ್ಕೆ ಬ್ರೇಕ್ ಎನ್ನುವಂತಹ ಲೆಕ್ಕಾಚಾರ. ಸಂಪುಟ ಪುನರ್ರಚನೆಯ ಗೊಂದಲ ಆದ್ರೆ ಸದ್ಯಕ್ಕೆ ನಾಯಕತ್ವ ಗಲಾಟೆಯೂ ಕೂಡ ಸ್ವಲ್ಪ ದಿನದ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದ್ದಾವೆ. ಇನ್ನು ಸಚಿವಾಕಾಂಕ್ಷಿಗಳ ಮೊದಲ ಬ್ಯಾಚ್ ಇಂದ ಮಧ್ಯಾಹ್ನ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಯಾರ್ಯಾರಿದ್ದಾರೆ ಅಂತ ಒಂದು ಹೇಳ್ಬಿಡ್ತೀನಿ. ಟಿ.ಬಿ. ಜಯಚಂದ್ರ ಅವರು, ಅಶೋಕ್ ಪಟ್ಟಣ್, ಎನ್.ಎಸ್. ಸುಬ್ಬಾರೆಡ್ಡಿ, ಸಿ ಪುಟ್ಟರಂಗ ಶೆಟ್ಟಿ ಅವರು, ಸಿ ಕೃಷ್ಣರಂಗ ಶೆಟ್ಟಿ ಅವರು, ಹಾಗೆ ಹಂಪನಗೌಡ ಅವರು, ಹಾಗೆ ಡಿ.ಜಿ. ಶಾಂತನಗೌಡ ಅವರು, ಇನ್ನು ಬಸವರಾಜ ಶಿವಣ್ಣನವರು, ಹಾಗೆ ಎಂ.ಆರ್. ಕೃಷ್ಣಮೂರ್ತಿ, ಪ್ರಸಾದ್ ಭಯ್ಯ, ಹಾಗೆ ಯು.ಬಿ. ಬಣ್ಗಾರ್, ಜೆ.ಎಸ್. ಪಾಟೀಲ್, ಯಶವಂತರಾಯ ಗೌಡ ಅವರು, ಷಡಕ್ಷರಿ, ಎಸ್.ಎನ್. ನಾರಾಯಣ ಸ್ವಾಮಿ ಅವರು, ಲಕ್ಷ್ಮಣ್ ಸವದಿ, ಅಪ್ಪಾಜಿ ನಾಡ್ಗೌಡ್ರು, ಹಾಗೆ ರಿಜ್ವಾನ್ ಹರ್ಷದ್, ಪ್ರಿಯಾ ಕೃಷ್ಣ, ಇನ್ನು ಸಾಕಷ್ಟು ಜನರು ಈ ಒಂದು ಗುಂಪಿನಲ್ಲಿ ಇದ್ದಾರೆ. ವಿನಯ್ ಕುಲಕರ್ಣಿ ಅವರನ್ನ ಸೇರಿ, ರಾಘವೇಂದ್ರ ಹಿಟ್ನಾಳ್ ಅವರನ್ನು ಸೇರಿ ಸಾಕಷ್ಟು ಜನರು ದೆಹಲಿಗೆ ಹೋಗುವಂತಹ ವಿಚಾರಗಳು. ಇನ್ನು ಖಚಿತವಾಗಿ ಹೇಳಬೇಕು ಅಂತಂದ್ರೆ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ಅದರಲ್ಲಿ ಟಿ ರಘುಮೂರ್ತಿ ಅವರು ಕೂಡ ಒಬ್ಬರಾಗಿದ್ದಾರೆ. ಹಾಗೆ ಶ್ರೀನಿವಾಸ್ ಮಾನೆ ಹಾನಗಲ್, ಹಾಗೆ ಗಣೇಶ್ ಹುಕ್ಕೇರಿನೂ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ಏನಾಗುತ್ತೆ ಮುಂದೆ? ಅದನ್ನ ಒಪ್ಪಿಗೆ ಕೊಡ್ತಾರಾ? ಪುನರ್ರಚನೆ ಆಗತ್ತಾ? ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಸಾಕಷ್ಟು ಜನ ದೆಹಲಿಗೆ ಹೋಗ್ತಾ ಇಲ್ಲ. ದೆಹಲಿಗೆ ಹೋಗುವ ಒಟ್ಟು 39 ಶಾಸಕರು ಲೀಸ್ಟ್ ರೆಡಿ ಆಗಿತ್ತು. ಅಂತಿಮ ಹಂತದಲ್ಲಿ 15 ರಿಂದ 18 ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇಲ್ಲ ಅನ್ನೋದು ಗೊತ್ತಾಗಿದೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಹೋಗ್ತಾ ಇಲ್ಲ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಮತ್ತೆ ಪುನರ್ರಚನೆ ಮಾಡ್ತಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವ್ರು ಹೋಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ ಮತ್ತು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.